ನಾನು ಅಭಿಮಾನ ಮತ್ತು ಆರ್ಬಿಕ್ಸ್ ಯೂಸ್ ಮಾಡಿಲ್ಲ. ಇದು ಗಿಡ ಇಂಪ್ರೂವ್ಮೆಂಟ್ ಆಗಿಲ್ಲ. ನೋಡಿ ಈ ಟೊಮೊಟೊ ಯಾವ ಥರ ಬಂದಿದೆ ಅಂತ ನೀವೇ ನೋಡಿ. ಇದಕ್ಕೆ ಅಭಿಮಾನ ಮತ್ತು ಆರ್ಬಿಕ್ಸ್ ಯೂಸ್ ಮಾಡೀನಿ. ನೋಡಿ ಇದು ಇಳುವರಿ ಎಷ್ಟು ಚೆನ್ನಾಗಿ ಬಂದಿದೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪ್ರಭು ಕುಮಾರ್ ಅಂತ. ಸಿಕೆರೆ ತಾಲೂಕು, ಹಾಸನ ಡಿಸ್ಟಿಕ್, ಕಡ್ಲೆಮಗೆ ಗ್ರಾಮದವರು. ನಾವು APKS ಎಂಬ ಆರ್ಗ್ಯಾನಿಕ್ ಔಷಧಿಯನ್ನು ಫೇಸ್ಬುಕ್ ಅಲ್ಲಿ ನೋಡಿ ತರಿಸ್ಕೊಂಡು ಯೂಸ್ ಮಾಡಿವಿ. ಮೊದಲಿಗೆ ನಾವು ಅಭಿಮಾನ ಗಿಡ ನಾಟಿ ಮಾಡಿದ 15 ದಿವಸಗಳಿಗೆ 200 ಲೀಟರಲ್ಲಿ 1 ಲೀಟರ್ ಸೇರಿಸಿ ಗಿಡದ ಬುಡಕ್ಕೆ ಡ್ರಂಚ್ ಮಾಡಿರ್ತೇನೆ. ಅದಾದ ನಂತರ ಮತ್ತೆ 20 ದಿನದ ನಂತರ ಆರ್ಬಿಕ್ಸ್ ಅನ್ನು 100 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಗಿಡದ ಬುಡಕ್ಕೆ ಡ್ರಂಚ್ ಮಾಡಿ ಕೊಟ್ಟಿರುತ್ತೇನೆ. ಅದಾದ ಮೇಲೆ ಗಿಡ ಫ್ಲವರಿಂಗ್ ಟೈಮ್ನಲ್ಲಿ FA77 ಅನ್ನು ಯೂಸ್ ಮಾಡಿರುತ್ತೇನೆ. ಇದೇನಪ್ಪಾ ಅಂತ ಅಂದ್ರೆ ಬೇರೆ ಕೆಮಿಕಲ್ಗೂ ಈ ಕೆಮಿಕಲ್ಗೂ ಭಾರಿ ವ್ಯತ್ಯಾಸ ಇದೆ. ಇದು ಆರ್ಗ್ಯಾನಿಕ್ ಅಲ್ಲಿ ಭಾರಿ ವ್ಯತ್ಯಾಸ ಇದೆ. ಇದನ್ನ ನಾನು ಯೂಸ್ ಮಾಡಿದ್ಮೇಲೆ ಟೊಮೊಟೊ ಗಿಡ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಗ್ರೋತ್ ಆಗಿದೆ, ಚೆನ್ನಾಗಿ ಹೂ ಬಂದು ಚೆನ್ನಾಗಿ ಇಳುವರಿ ಇದೆ. ತಾವು ರೈತರು ಇದನ್ನ ಬಳಸ್ಬೋದು ಅಂತ ನನ್ನ ನಂಬಿಕೆಯ ಪ್ರಕಾರ ನಿಮಗೆ ತಿಳಿಸುತ್ತಿದ್ದೇನೆ. ನೋಡಿ ಈ ಟೊಮೊಟೊ ಯಾವ ಥರ ಬಂದಿದೆ ಅಂತ ನೀವೇ ನೋಡಿ. ಇದಕ್ಕೆ ಅಭಿಮಾನ ಮತ್ತು ಆರ್ಬಿಕ್ಸ್ ಯೂಸ್ ಮಾಡೀನಿ. ನೋಡಿ ಇದು ಇಳುವರಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ಇದು ಡಿಫ್ರೆನ್ಸಿಗೆ ನಾನು ಅಭಿಮಾನ ಮತ್ತು ಆರ್ಬಿಕ್ಸ್ ಯೂಸ್ ಮಾಡಿಲ್ಲ. ಇದು ಗಿಡ ಇಂಪ್ರೂವ್ಮೆಂಟ್ ಆಗಿಲ್ಲ. ಇದಕ್ಕೂ ನೀವೇ ಡಿಫ್ರೆನ್ಸ್ ನೋಡಿ ಇದನ್ನ ಯೂಸ್ ಮಾಡ್ಬೋದು, ಆರ್ಗ್ಯಾನಿಕ್ ಔಷಧಿಯನ್ನು. ಕಾಪು ನಾಟಿ ಮಾಡಿ 60 ದಿವಸ ಆಗಿದೆ. ಅಭಿಮಾನ ಆರ್ಬಿಕ್ಸ್ ಯೂಸ್ ಮಾಡಿದ್ದೀನಿ. ಇದನ್ನ ಎಲ್ಲರೂ ಯೂಸ್ ಮಾಡ್ಬೋದು ಅಂತ. ಕ್ರಾಪು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಕಾಯಿ ಸೈಜ್ ಇದೆ, ಮತ್ತೆ ಕಲರು ಒಳ್ಳೆ ಶೈನಿಂಗ್ ಇದೆ. ಇದನ್ನ ಯೂಸ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಇದೆ. ಒಳಗಡೆ ಹಣ್ಣು ಫುಲ್ಲು ಗಟ್ಟಿ ಇದೆ. ಆಮೇಲೆ ತೂಕನೂ ಚೆನ್ನಾಗಿ ಬರುತ್ತೆ. ಇದು ಒಂದ್ಸತಿ ಹಾರ್ವೆಸ್ಟಿಂಗ್ ಮಾಡಿದ್ದೀನಿ. ಫಸ್ಟಿಂದ ಬೀಡು ಕುಯ್ದಿದ್ದೀನಿ. ಚೆನ್ನಾಗಿ ಬಂದಿದೆ ಕಾಯಿ. ಯಾವುದೇ ರೋಗ ಏನು ಇಲ್ದಲೆ ಕಾಯಿ ಚೆನ್ನಾಗಿದೆ. ಚೆನ್ನಾಗಿ ಇದು ರಿಸಲ್ಟ್ ಇದೆ. ಇದು FA77 ಅನ್ನು ಯೂಸ್ ಮಾಡೀನಿ. ಅದರಿಂದಲೂ ಸಹ ಒಳ್ಳೆ ರಿಸಲ್ಟ್ ಬಂದಿದೆ. ಇದಕ್ಕೆ ನಾನು APKS ಕಂಪ್ನಿಯ ಆರ್ಬಿಕ್ಸ್ ಅನ್ನು ಯೂಸ್ ಮಾಡೀನಿ. ಒಳ್ಳೆ ರಿಸಲ್ಟ್ ಬಂದಿದೆ. ನೋಡಿ ನೀವೇ, ತುಂಬ ಚೆನ್ನಾಗಿ ಕಾಯಿ ಕಟ್ಟಿದೆ. ಈ ಥರ ನೀವು ಯೂಸ್ ಮಾಡಿ ಚೆನ್ನಾಗಿ ರೈತರು ಲಾಭ ತಗೋಬಹುದು. ಆಮೇಲೆ ಕಾಯಿ ಚೆನ್ನಾಗಿ ಬಂದಿದೆ. ಆಮೇಲೆ ಇದು ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸು ಇದಕ್ಕೆ ಸಿಗ್ತಾ ಇದೆ.